ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ PGCET 2026 MBA MCA MTech ಆರ್ಕಿಟೆಕ್ಚರ್. ಈ ಒಂದು ಕೋರ್ಸ್ಗಳದ್ದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನಿನ್ನೆ ಬಿಡಬೇಕಾಯಿತು, ಬಟ್ ಬಿಟ್ಟಿರಲಿಲ್ಲ. ಸೊ ವಿತ್ ಗಾಡ್ಸ್ ಗ್ರೇಸ್ ಇವತ್ತು ಬಿಟ್ಟಿದ್ದಾರೆ KE ಎದವರು. ಸೊ ಈ ಸತಿ KE ಎದವರು ಅಪ್ಲಿಕೇಶನ್ ಫಾರ್ಮ್ದು ಇಂಟರ್ವ್ಯೂಸ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಮಾಡಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ಹೆಂಗಿರುತ್ತೆ ಅಂತ ನೋಡೋಣ. ಬಟ್ ಆಸ್ ಆಫ್ ನಾವು ಸೊ ನೋಡೋಕ್ಕಂದ್ರೆ ತುಂಬ ಚೆನ್ನಾಗಿದೆ, ತುಂಬ ಇಟ್ ಈಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ಗೋಯಿಂಗ್ ಟು ಅಪ್ರಿಷಿಯೇಟ್ KE ಫಾರ್ ದಿಸ್, ರೈಟ್. ಸೊ ನಾವು ಅಪ್ಲಿಕೇಶನ್ ಫಾರ್ಮ್ನ ರಿಲೀಸ್ ಮಾಡಿದ್ದಾರೆ ಸರ್. ನಾನು ಯಾವಾಗಿಂದ ಹಾಕ್ಬೋದು, ಎಲ್ಲಿಂದ ಎಲ್ಲಿವರೆಗೂ ಟೈಮ್ ಇರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ 23ನೇ ತಾರೀಕಿಂದ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿರುತ್ತೆ. ಏಪ್ರಿಲ್ 8ನೇ ತಾರೀಕುವರೆಗೂ ಅಪ್ಲಿಕೇಶನ್ ಫಾರ್ಮ್ ಓಪನ್ ಇರುತ್ತೆ. ನೀವು ಏಪ್ರಿಲ್ 10ನೇ ತಾರೀಕುವರೆಗೂ ಏನು ಮಾಡ್ಬೋದು, ಫೀಸ್ನ ಕಟ್ಟಬಹುದು. ಸೊ ಹಾಗಾಗಿ ಯು ಹ್ಯಾವ್ ಇನಫ್ ಟೈಮ್. ಸೊ ಇವಾಗ ಅಪ್ಲಿಕೇಶನ್ ರಿಲೀಸ್ ಮಾಡಿದಾರೆ ಅಂದ ತಕ್ಷಣ ಹರಿವು ಮಾಡಿಕೊಂಡು ಅಪ್ಲಿಕೇಶನ್ ಇವಾಗಲೇ ಹಾಕೋಕೆ ಕೂರ್ಬೇಡ್ರಿ, ಬಿಕಾಸ್ ಇನ್ನೂ ತುಂಬ ಚೇಂಜಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಚೇಂಜಸ್ಗಳು ನಿಮಗೂ ಸಿಗಬೇಕಂದ್ರೆ ಸ್ವಲ್ಪ ವೇಟ್ ಮಾಡಿರಿ. ಆರಾಮಾಗಿ ಸಾಯಂಕಾಲದ ಮೇಲೆ ಅಥವಾ ನಾಳೆ ಬೆಳೆ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ರು ನಡೆಯುತ್ತೆ. ಸೊ ಡೋಂಟ್ ಮೇಕ್ ಹರಿ ಆ್ಯಂಡ್ ಡೋಂಟ್ ಮಿಸ್ಟೇಕ್ ವೈಲ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್, ಬಿಕಾಸ್ ಇದು ನೀವು PGCET ಎಕ್ಸಾಮ್ ಬರೀತಿರೋ ಅದನ್ನೇ ಡಿಸೈಡ್ ಮಾಡಿಬಿಡುತ್ತೆ. ಹಾಗಾಗಿ ಅಪ್ಲಿಕೇಶನ್ ಫಾರ್ಮ್ ಇವಾಗಲೇ ಕೂರ್ಬೇಡ್ರಿ, ಆರಾಮಾಗಿ ಇನ್ನೂ ಟೈಮ್ ಇದೆ. ನಾನು ಕೂಡ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಹಾಕೋದಂತ ಒಂದು ಲೈವ್ ಡೆಮೋ ವಿಡಿಯೋ ಮಾಡಿ ನಿಮಗೆ ಸಾಯಂಕಾಲ ಒಳಗಡೆ ನಿಮಗೆ ಈ ಒಂದು ಚಾನಲ್ ಹಾಕ್ತೀನಿ. ಸೊ ಅದನ್ನು ಆರಾಮಾಗಿ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಆರಾಮಾಗಿ ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೋದು. ಅಲ್ಲಿವರೆಗೂ ಆರಾಮಾಗಿ ಸ್ಟೇ ಕಾಮ್ ಆ್ಯಂಡ್ ಕಂಪೋಸ್ಟ್, ರೈಟ್. ಸೊ ಇವಾಗಲೇ ಹರಿ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ ಹಾಕೋಕ್ಕೆ ನಿಂತ್ಕೋಬೇಡಿ, ರೈಟ್. ಸೊ ನಾವು PGCET ಆನ್ಲೈನ್ ಅಪ್ಲಿಕೇಶನ್ 2026 ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಫಸ್ಟ್ ಒನ್ ಈಸ್ SSLC 10th ಮಾರ್ಕ್ಸ್ ಕಾರ್ಡ್ ಟು ಎಂಟರ್ ದ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್. ಫಸ್ಟ್ ಡಾಕ್ಯುಮೆಂಟ್ ಬೇಕು, SSLC ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಹೇಳಿದರೆ, ನಾಟ್ ಟು ಅಪ್ಲೋಡ್ ಮಾಡೋದು ನೆಸೆಸಿಟಿ ಇರಲ್ಲ. ಸೊ ಜಸ್ಟ್ ಟು ಗಿವ್ ದ ರಿಜಿಸ್ಟ್ರೇಷನ್ ನಂಬರ್ ಮಾಡೋಕ್ಕೆ, ಎಂಟ್ರ್ ಮಾಡೋಕ್ಕೆ ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋಕ್ಕೆ ಈ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು 12th ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇನ್ ಕೇಸ್ ಆಫ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್. ಅಂದರೆ ಲಾಸ್ಟ್ ವರ್ಷನ PGCET ಬರೆದಿದ್ರೆ ಸೊ ನಿಮಗೆ ಅಂಥ ಸ್ಟೂಡೆಂಟ್ಗಳಿಗೆ 12th ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಹೇಳಿದರೆ. ಸೊ ಯಾಕೆ ಬೇಕು ಏನು ಆಯ್ತಾ ನಾವು ಅಪ್ಲಿಕೇಶನ್ ಹಾಕುವಾಗ ಗೊತ್ತಾಗುತ್ತೆ, ನಾನು ನಿಮಗೆ ಹೇಳ್ತೀನಿ. ಬಟ್ 12th ಮತ್ತು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಂತ ಹೇಳಿದ್ದಾರೆ. ನೆಕ್ಸ್ಟು ಆಲ್ ದ ರಿಸರ್ವೇಷನ್ ಸರ್ಟಿಫಿಕೇಟ್ ಟು ಎಂಟರ್ RD ನಂಬರ್, ಕಾಸ್ಟ್ RD ನಂಬರ್ ಬಾರ್ ಕಾಸ್ಟ್, ಕ್ಯಾಟಗರಿ ಇನ್ಕಮ್ ಹೈದರಾಬಾದ್ ಕರ್ನಾಟಕ, HK ಸರ್ಟಿಫಿಕೇಟ್ ವಿಚ್ ಎವರ್ ಇಫ್ ಯು ವಾಂಟ್ ಟು ಕ್ಲೇಮ್. ಅಂದರೆ ಇಲ್ಲಿ ನೀವು ಕಾಸ್ಟ್ ಇನ್ಕಮ್ ಕ್ಲೇಮ್ ಮಾಡ್ತಾಯಿದ್ರೆ ನೀವು 2A 2B 3A 3B ಆರ್ಎಲ್ಸ್ ನಿಮಗೆ SC ST ಕ್ಯಾಟಗರಿ ಸ್ಟೂಡೆಂಟ್ಸು. ಸೊ ನೀವೇನಾದ್ರು ಕಾಸ್ಟ್ ಇನ್ಕಮ್ನ ಕ್ಲೇಮ್ ಮಾಡ್ತಾಯಿದ್ರೆ ನಿಮಗೆ RD ನಂಬರ್ ಎಂಟ್ರಿ ಮಾಡೋಕ್ಕೆ ಆ ಒಂದು ಡಾಕ್ಯುಮೆಂಟ್ ಬೇಕಾಗಿರುತ್ತೆ. ಇದನ್ನ ಅಪ್ಲೋಡ್ ಮಾಡೋದಿರಲ್ಲ ಅಗೇನ್. ಸೊ ಜಸ್ಟ್ ಟು ಎಂಟರ್ ದ RD ನಂಬರ್, ಇದು ಆಟೋಮೆಟಿಕ್ಕಾಗಿ ಸರ್ವರಲ್ಲೇ ಫೆಚ್ ಆಗಿಬಿಡುತ್ತೆ. ಸೊ ದಟ್ ಯು ಕ್ಯಾನ್ ಕ್ಲೇಮ್ ಇಟ್. ಆ್ಯಂಡ್ ಹೈದರಾಬಾದ್ ಕರ್ನಾಟಕ 371J, ನಾನು ಏನೇ ಹೇಳಿದೆ 7 ಡಿಸ್ಟ್ರಿಕ್ಟ್ ಇರುವಂತಹ ಸ್ಟೂಡೆಂಟ್ಗಳು ಹೈದರಾಬಾದ್ ಕರ್ನಾಟಕ ಅಂಡರಲ್ಲಿ ಬರ್ತಾರೆ, ನೀವು ಕ್ಲೇಮ್ ಮಾಡ್ಕೊಡ್ರಿ ಅಂತ. ಸೊ ನನ್ನ ವೀಡಿಯೋದಲ್ಲಿ ಯಾರು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿದ್ರಿ ದಟ್ 371J ಸರ್ಟಿಫಿಕೇಟ್ ಹತ್ರ ಇದೆ, ಅದನ್ನ ಕ್ಲೇಮ್ ಮಾಡ್ಕೊಳ್ಳೇಬೇಕಾ ಸರ್ ಅಂತ ಹೇಳಿದೆ. ಬಟ್ ಕ್ಲೇಮ್ ಮಾಡ್ಕೊಳ್ಳೇಬೇಕು, ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಕ್ಲೇಮ್ ಮಾಡಿಕೊಂಡ್ರೆ ನಿಮಗೆ ರಿಸರ್ವೇಷನ್ ಸಿಗುತ್ತೆ. ಹಾಗಾಗಿ ಯಾರ ಹತ್ರ ಈ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಪ್ಲೀಸ್ ಕ್ಲೇಮ್ ಮಾಡ್ಕೊಡ್ರಿ. ಯಾರ ಹತ್ರ 371J ಸರ್ಟಿಫಿಕೇಟ್ ಇದೆ ಪ್ಲೀಸ್ ಕ್ಲೇಮ್ ಮಾಡ್ಕೊಡ್ರಿ. ಸೊ ಇದೆಲ್ಲನೂ ಕೂಡ ವ್ಯಾಲಿಡಿಟಿ ಒಳಗಡೆ ಇರಬೇಕು. ಈಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷದ ವ್ಯಾಲಿಡಿಟಿ ಒಳಗಡೆ ಇರಬೇಕು, ಅದನ್ನು ಚೆಕ್ ಮಾಡಿಕೊಡ್ರಿ. ಯಾರ್ಯಾರ್ದು 5 ವರ್ಷದ ಒಳಗಡೆ ಇಲ್ಲೋ ಸೊ ನೀವೇನು ಮಾಡಬೇಕು, ಯು ಜಸ್ಟ್ ಹ್ಯಾವ್ ಟು ಅಪ್ಡೇಟ್ ಮಾಡಬೇಕು. ಸೊ ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರಿ, ಸರ್ ಇನ್ನೊಂದು ನಂದು 2-3 ತಿಂಗಳಿದೆ ಸರ್ ಎಕ್ಸ್ಪೈರ್ ಆಗಿ, ಇವತ್ತು ನಾನು ಮತ್ತೆ ತೆಗಿಸ್ಬೋದಾ, ಮತ್ತು ನಾನು ಅದನ್ನೇ ಹಾಕಲಾ ಅಂತ ಕೇಳಿದ್ದಾರೆ. ಸೊ ಒಂದು ಸತಿ ನೀವು ನಾಡ ಕಚೇರಿ ಅಂತ ಇರುತ್ತೆ ನಿಮ್ಮ ಡಿಸ್ಟ್ರಿಕ್ಟ್ ಒಳಗಡೆ, ನಾಡ ಕಚೇರಿಗೆ ಹೋಗಿ ಮೀಟ್ ಆಗ್ರಿ. ಸೊ ಅವರು ಇವಾಗಲೇ ಹೊಸದು ಮಾಡಿ ಕೊಡ್ತಾರೆ ಅಂತಂದರೆ ಹೊಸದು ಮಾಡಿಸ್ಕೊಂಡೆ ನೀವು ಅಪ್ಲಿಕೇಶನ್ ಹಾಕ್ರಿ. ಇಲ್ಲ ನೀವು ಅದನ್ನು ಮುಗಿಸ್ಕೊಂಡು ಅಂದರೆ ಆ ವ್ಯಾಲಿಡಿಟಿ ಮುಗಿದ ಆದಮೇಲೆ ನಿಮಗೆ ಏನಾಗುತ್ತೆ, ಹೊಸದು ಮಾಡಿಕೊಡ್ತೀವಿ ನಾವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ನೋ ಪ್ರಾಬ್ಲಮ್. ಇವಾಗ ಅದೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರುವಂಥ RD ನಂಬರ್ನ ಹಾಕ್ರಿ. ನೆಕ್ಸ್ಟು ಅದು ಎಕ್ಸ್ಪೈರ್ ಆಯಿತಾರೆ ಮತ್ತೆ ಮುಂದೆ ನೀವೇನು ಮಾಡ್ಬೋದು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು RD ನಂಬರ್ನ ಅಪ್ಡೇಟ್ ಮಾಡ್ಬೋದು, ನಾಟ್ ಅನ್ ಇಶ್ಯೂ. ಬಟ್ ಯಾರ ಹತ್ರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅವರಲ್ಲಿ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದೆ ಪ್ಲೀಸ್ ಅದನ್ನು ಕ್ಲೇಮ್ ಮಾಡಿಕೊಡ್ರಿ. ರಿಸರ್ವೇಷನ್ ಸಿಗುತ್ತೆ, ನಿಮಗೆ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟು ಡೀಟೇಲ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಓದಿರುವಂತಹ ಡೀಟೇಲ್ಸ್ನ ಕೇಳ್ತಾರೆ. ಅಂದರೆ ನಿಮಗೆ ಇದ್ರ ಐ ಹೋಪ್ ಅವ್ರು ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಾರೆ. ಬಟ್ ಸ್ಟಡಿ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡೋ ನೆಸೆಸಿಟಿ ಇರಲ್ಲ ಅಂತ ನಾನು ಅನ್ಕೋತೀನಿ. ನೋಡೋಣ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಗೊತ್ತಾಗುತ್ತೆ. ನೆಕ್ಸ್ಟು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಬ್ವಿಯಸ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಾನು ನಿನ್ನೆ ಹೇಳಿದೆ ನಿಮಗೆ, ನಿಮ್ಮ ಹತ್ರ ಎಲ್ಲಿವರೆಗೂ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಎಲ್ಲಿವರೆಗೂ ಡಾಕ್ಯುಮೆಂಟ್ಸ್ 4th ಸೆಮಿಸ್ಟರ್ ಇದೆಯಾ, 5th ಸೆಮಿಸ್ಟರ್ ಇದೆಯಾ, ಅಲ್ಲಿವರೆಗೂ ಇದೆ ಸಾಕು. ಎಲ್ಲ ಜೆರಾಕ್ಸ್ ಕಾಪಿ ಇದೆಯಾ, ನಾಟ್ ಎನ್ ಇಶ್ಯೂ. ಅದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿರಿ, ಅವ್ರು ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ರೆ ಅಪ್ಲೋಡ್ ಮಾಡಿರಿ. ಸೊ ಅದು ಒರಿಜಿನಲ್ ಮಾರ್ಕ್ಸ್ ಕಾರ್ಡೇ ಬೇಕು ಅಂತಿಲ್ಲ. ಆಬ್ವಿಯಸ್ಲಿ NEP ಬಂದಾದಮೇಲೆ ಡೈರೆಕ್ಟಾಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ತುಂಬ ಲೇಟಾಗಿ ಬರುತ್ತೆ. ನೆಕ್ಸ್ಟು ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್. ಯಾರು ಆಲ್ರೆಡಿ ಡಿಗ್ರಿ ಮುಗಿಸಿದ್ರೆ ನಿಮಗೆ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಕ್ಕಿರುತ್ತೆ. ಯಾರನ್ನು ಡಿಗ್ರಿದಲ್ಲಿದ್ದರೆ ನಿಮ್ಗೆ ಸಿಕ್ಕಿರೋದಿಲ್ಲ. ಸೊ ಯಾರು ಡಿಗ್ರಿದಲ್ಲಿದ್ದರೆ ನಿಮ್ಗೆ ಇರಲೇಬೇಕು ಅಂತ ಏನಿಲ್ಲ, ತಲೆಗೆಡ್ಸ್ಕೊಬೇಡ್ರಿ. ಯಾರ್ದು ಆಲ್ರೆಡಿ ಆಗಿದೆ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಇತ್ತು ಅಂದರೆ ಅದನ್ನ ಅಪ್ಲೋಡ್ ಮಾಡೋಕ್ಕೆ ಕೇಳೋಂಗಿದ್ರೆ ಅಪ್ಲೋಡ್ ಮಾಡೋಣ. ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಲೇಟೆಸ್ಟ್ ಪಾಸ್
ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂತ ಹೇಳಿದರೆ, ಸೊ ಅಂದರೆ ಎಸ್ ಅವ್ರು ನಿಮ್ಮದು ಫೋಟೋಗ್ರಾಫ್ ಬೇಕು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ JPG ಫಾರ್ಮ್, ನೆಕ್ಸ್ಟ್ ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಅವ್ರು ಕೇಳಿದ್ದಾರೆ. ನೋಡೋಣ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇವೆಲ್ಲ ಇಂಟರ್ಫೇಸಲ್ಲಿ ಇವೆಲ್ಲ ಬರುತ್ತೋ ಹೇಳೋ ಗೊತ್ತಿಲ್ಲ, ಬಿಕಾಸ್ ಪ್ರತಿ ವರ್ಷ ಇದನ್ನೆಲ್ಲ ಕೇಳ್ತಾರೆ. ಸೊ ನಾನು ಲಾಸ್ಟ್ ವರ್ಷನೂ ಕೂಡ ಕೇಳಿದ್ರು, ಬಟ್ ಲೈವ್ ಫೋಟೋ ತೆಗೆಸ್ಕೊಂಡಿದ್ರು, ಥಂಬ್ ಇಂಪ್ರೆಷನ್ ತೊಗೊಂಡಿರಲಿಲ್ಲ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ. ನೋಡೋಣ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಯಾವಾಗ ಬೇಕಾಗುತ್ತೆ ಅಂತ. ಸೊ ನೀವು ಮೇಜರಾಗಿ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಆಸ್ ಆಫ್ ನಾವು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ, ರೈಟ್. ಸೊ ಮತ್ತು ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಒಂದು ಸಿಗ್ನೇಚರ್ ಮತ್ತು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ರೈಟ್. ಸೊ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಡ್ರಿ. ಸೊ ಡಿಗ್ರಿ ಸರ್ಟಿಫಿಕೇಟ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಕಂಪ್ಲೀಷನ್ ಸರ್ಟಿಫಿಕೇಟ್ ಇವೆಲ್ಲ ಅಪ್ಲೋಡ್, ಮತ್ತು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಿರಲ್ಲ, ರೈಟ್. ಸೊ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ರೆ ಟೈಮ್ ಕೊಡ್ತಾರೆ 8 ಆಪ್ಷನ್ ಮುಂದೆ, ಅವಾಗ ಅಪ್ಲೋಡ್ ಮಾಡ್ಬೋದು. ಆಸ್ ಆಫ್ ನೌ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್, ರೈಟ್. ಸೊ ಹಾಗಾದ್ರೆ ನಾನು ಇವತ್ತು ಸಾಯಂಕಾಲ ಒಳಗಡೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಂತ ಒಂದು ಲೈವ್ ಡೆಮೋ ವೀಡಿಯೋ ಮಾಡಿ ಹಾಕ್ತೀನಿ. ಒಂದು ಸ್ಟೂಡೆಂಟ್ದು ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿ ನಾನು ಹಾಕ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ, ಆರಾಮಾಗಿ ಇವತ್ತು ಹರಿ ಮಾಡಿಕೊಂಡು ಮತ್ತೆ ಇವಾಗಲೇ ಅಪ್ಲಿಕೇಶನ್ ಹಾಕಕ್ಕೆ ಕೂರಬೇಡ್ರಿ. ಐ ವಿಲ್ ಬಿ ದೇರ್, ಧ್ರುವಿಕಾ ಅಕಾಡೆಮಿ ವಿಲ್ ಬಿ ದೇರ್ ವಿತ್ ಯು. ಸೊ ವಿಲ್ ಗೈಡ್ ಯು ಈಚ್ ಎವ್ರಿ ಪ್ರಾಸೆಸ್. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್, ರೈಟ್. ಸೊ ಯಾವುದೂ ಮಿಸ್ಟೇಕ್ ಆಗಬಾರ್ದು, ರೈಟ್, ಫೈನ್. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು. ಫೈನಲಿ ಅಪ್ಲಿಕೇಶನ್ ಫಾರ್ಮ್ ಔಟ್ ಆಗಿದೆ. ಸೊ ಅಪ್ಲಿಕೇಶನ್ ಆರಾಮಾಗಿ ಹಾಕಿ ಚೆನ್ನಾಗಿ ಎಕ್ಸಾಮಿನೇಷನ್ ಬರೆಯೋಣ. ಐ ಹೋಪ್ ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ PGCET ಅಂತ ಅನ್ಕೋತೀನಿ. ಸೊ ಯಾರು ಪರಾಕ್ರಮ್ 4.0ಗೆ ಜಾಯ್ನ್ ಆಗಿಲ್ಲ, ಅಂದರೆ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿಲ್ಲ, ಸೊ ಈ ಬ್ಯಾಚ್ ಕೋರ್ಸಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳಿರ್ತವೆ, ಆಮೇಲೆ ಮೆಂಟರ್ಶಿಪ್ ಸೆಷನ್ಗಳಿರ್ತವೆ, ಟೆಸ್ಟ್ಗಳಿರ್ತವೆ, ಸಬ್ಜೆಕ್ಟ್ ಟು ಟೆಸ್ಟ್, ವೀಕ್ಲಿ ಟೆಸ್ಟ್, ಡೈಲಿ ಟೆಸ್ಟ್, ಟೆಸ್ಟ್ ಸೀರೀಸ್ ನಡೆಯುತ್ತೆ. ಸೊ ಈ ಥರ ಕಂಪ್ಲೀಟ್ ಕವರೇಜ್ ಆಫ್ ದ ಸಿಲೆಬಸ್ ವಿತ್ ಅ ಟೆಸ್ಟ್ ಸೀರೀಸ್, ವಿತ್ ಸ್ಟಡಿ ಮೆಟೀರಿಯಲ್, ಎವ್ರಿಥಿಂಗ್ ವಿಲ್ ಬಿ ದೇರ್ ಇನ್ ದ ಪರಾಕ್ರಮ್ 4.0 ಬ್ಯಾಚ್ ಕೋರ್ಸ್. ಸೊ ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡಿಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್. ಸೊ ಯಾರ ಹತ್ರ ನನ್ನ ನಂಬರ್ ಇಲ್ಲ, ಸೊ ಯು ಕ್ಯಾನ್ ಟೇಕ್ ದ ನಂಬರ್ ಫ್ರಮ್ ದ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಬ್ಯಾಚ್ ಕೋರ್ಸ್ ಆಲ್ಸೋ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್. ಸೊ ನೆಕ್ಸ್ಟು ಹೊಸ ವೀಡಿಯೋ ಜೊತೆ ಮತ್ತೆ ಮೀಟ್ ಆಗ್ತೀನಿ, ನಿಮಗೆ ಕಂಪ್ಲೀಟ್ ಗೈಡ್ ವೀಡಿಯೋ ಜೊತೆಗೆ ಬಂದು ಮೀಟ್ ಆಗ್ತೀನಿ ನಿಮ್ಮನ್ನ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್.